ಒಂದು ಮೂವಿ ಸ್ಟಾರ್ಟ್ ಆದ್ಮೇಲೆ ಕ್ಲೈಮ್ಯಾಕ್ಸ್ ಪ್ರೆಡಿಕ್ಟ್ ಮಾಡೋದು ನಿಮ್ಗೆ ಈಸಿ ಅಂತ ಅನ್ಸುತ್ತಾ? ಆದ್ರೆ ಇವತ್ತು ನಾನು ಹೇಳೋ ಈ 10 ಕನ್ನಡ ಡಬ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ನಿಮ್ ಪ್ರೆಡಿಕ್ಷನ್ನ ಕಂಪ್ಲೀಟ್ ಆಗಿ ಫೇಲ್ ಮಾಡ್ಬೋದು. ಈ ಲಿಸ್ಟ್ನಲ್ಲಿ ಮರ್ಡರ್ ಮಿಸ್ಟ್ರೀಸ್, ಮೈಂಡ್ ಗೇಮ್ಸ್, ಶಾಕಿಂಗ್ ಟ್ವಿಸ್ಟ್ಸ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಎಲ್ಲವೂ ಇದೆ. ಒಂದೊಂದು ಮೂವಿ ಕೂಡ ಲಾಸ್ಟ್ 10 ಮಿನಿಟ್ಸ್ವರೆಗೆ ಸೀಟೇಜ್ನಲ್ಲೂ ಕೂತಿರಿಸುವಷ್ಟು ಎಂಗೇಜಿಂಗ್ ಆಗಿರುತ್ತೆ. ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಂಬರ್ 1 ಮೂವಿ ರಿವೀಲ್ ಆದ್ಮೇಲೆ ಇಷ್ಟು ಅಂಡರ್ ರೇಟೆಡ್ ಮೂವಿ ನಾನು ಮಿಸ್ ಮಾಡಿದ್ಯಾ ಅನ್ನೋ ಫೀಲಿಂಗ್ ನಿಮಗೂ ಬರ್ಬೋದು. ನಮ್ಮ ಲಿಸ್ಟ್ನ ನಂಬರ್ 10ರಲ್ಲಿರುವ ಮೂವಿ 369. ಇದು ಒಂದು ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸ್ಟೋರಿ ಶುರುವಾಗೋದು ಸಂಜು ಮತ್ತು ರಿತು ಎನ್ನುವ ಜೋಡಿಯಿಂದ. ಒಂದು ದಿನ ರಿತುಗೆ ತನ್ನ ಹಳೆಯ ಪ್ರೊಫೆಸರ್ನಿಂದ ಅರ್ಜೆಂಟ್ ಮೆಸೇಜ್ ಬರುತ್ತೆ. ಆದರೆ ಅವರನ್ನ ಮೀಟ್ ಮಾಡಲು ಹೋಗುವಷ್ಟರಲ್ಲಿ ಪ್ರೊಫೆಸರ್ ಕಿಡ್ನ್ಯಾಪ್ ಆಗಿರ್ತಾರೆ. ಅದೇ ರಾತ್ರಿ ರಿತು ಮೇಲೆಯೂ ಅಟ್ಯಾಕ್ ಆಗುತ್ತೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಶುರುವಾದರೂ ಪೊಲೀಸರಿಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಬದಲಿಗೆ ಎಲ್ಲ ಅನುಮಾನ ಸಂಜು ಮೇಲೆಯೇ ಬೀಳುತ್ತೆ. ತನ್ನ ನಿರ್ದೋಷಿತ್ವ ಸಾಬೀತು ಮಾಡಿಕೊಳ್ಳೋದಕ್ಕೂ ರಿತುವನ್ನು ಕಾಪಾಡೋದಕ್ಕೂ ಸಂಜು ಸ್ವತಃ ಈ ಮಿಸ್ಟ್ರಿಯೊಳಗೆ ಇಳಿಯುತ್ತಾನೆ. ಆಮೇಲೆ ಒಂದೊಂದೇ ಟ್ವಿಸ್ಟ್ ರಿವೀಲ್ ಆಗ್ತಾ ಹೋಗುತ್ತೆ. ಈ ಎಲ್ಲದರ ಹಿಂದೆ ಯಾರಿದ್ದಾರೆ? ಪ್ರೊಫೆಸರ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ರು? ರಿತು ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಕ್ಲೈಮ್ಯಾಕ್ಸ್ನಲ್ಲಿ. ನನ್ನ ಅಭಿಪ್ರಾಯದಲ್ಲಿ ಇನ್ವೆಸ್ಟಿಗೇಷನ್ ಮತ್ತು ಸಸ್ಪೆನ್ಸ್ ಇಷ್ಟಪಡುವವರಿಗೆ ಈ ಮೂವಿ ಒಳ್ಳೆಯ ವಾಚ್. ಸ್ಟೋರಿ ಸಿಂಪಲ್ ಆಗಿದ್ರೂ ಟ್ವಿಸ್ಟ್ಸ್ ಮತ್ತು ನೈಟ್ ಸೆಟ್ಟಿಂಗ್ ಸಿನಿಮಾವನ್ನು ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಇಡುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಈ ಮೂವಿ ಯೂಟ್ಯೂಬ್ನಲ್ಲೇ ಫ್ರೀ ಆಗಿ ನೋಡಲು ಲಭ್ಯ ಇದೆ. ಇನ್ನೂ ಸಿನಿಮಾ ಸಂತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಒಳ್ಳೆಯ ಮೂವಿ ರೆಕಮೆಂಡೇಶನ್ಸ್ ತರೋ ಮೋಟಿವೇಶನ್ ಕೊಡುತ್ತೆ. ನಮ್ಮ ಲಿಸ್ಟ್ನ ನಂಬರ್ 9ರಲ್ಲಿ ಇರುವ ಮೂವಿ ಕೆಣತ ಕಾಣೋಂ. ಇದು ರೂರಲ್ ಬ್ಯಾಕ್ಡ್ರಾಪ್ನಲ್ಲಿ ಸಾಗುವ ಡಿಫರೆಂಟ್ ಸಸ್ಪೆನ್ಸ್ ಡ್ರಾಮಾ. ಸ್ಟೋರಿ ಶುರುವಾಗೋದು ನೀರಿನ ಸಮಸ್ಯೆಯಿಂದ ಬಳಲುತ್ತಿರುವ ಒಂದು ಹಳ್ಳಿಯಲ್ಲಿ. ಈ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಊರಿನ ಜನ ಸೇರಿ ಒಂದು ಬಾವಿ ತೋಡಲು ನಿರ್ಧಾರ ಮಾಡ್ತಾರೆ. ಆದರೆ ನೀರು ಸಿಗೋ ಬದಲು ಕೋಟ್ಯಾಂತರ ವರ್ಷಗಳಷ್ಟು ಹಳೆಯ ಡೈನೋಸಾರ್ ಫಾಸಿಲ್ ಸಿಗುತ್ತೆ. ಅಲ್ಲಿಂದ ಕಥೆ ಸಂಪೂರ್ಣವಾಗಿ ಬೇರೆ ತಿರುವು ಪಡೆದುಕೊಳ್ಳುತ್ತೆ. ಸರ್ಕಾರ ಮತ್ತು ಆರ್ಕಿಯಾಲಜಿ ಟೀಮ್ ಆ ಜಾಗದ ಮೇಲೆ ಹಕ್ಕು ಹೇಳಲು ಬರುತ್ತಾರೆ. ಮತ್ತೊಂದೆಡೆ ತಮ್ಮ ಜಮೀನು ಮತ್ತು ಜೀವನ ಉಳಿಸಿಕೊಳ್ಳಲು ಊರಿನ ಜನ ಹೋರಾಟ ಶುರು ಮಾಡ್ತಾರೆ. ಈ ಸಮಸ್ಯೆ ಹೇಗೆ ಮುಗಿಯುತ್ತೆ? ಡೈನೋಸಾರ್ ಫಾಸಿಲ್ನ ಹಿಂದೆ ಇರುವ ಮಿಸ್ಟರಿ ಏನು? ಕೊನೆಯಲ್ಲಿ ನಡೆದ ಅನಿರೀಕ್ಷಿತ ಟ್ವಿಸ್ಟ್ ಏನು ಅನ್ನೋದನ್ನ ತಿಳಿಬೇಕಾದ್ರೆ ಈ ಮೂವಿ ನೋಡಲೇಬೇಕು. ನನ್ನ ಅಭಿಪ್ರಾಯದಲ್ಲಿ ಇದು ರೆಗ್ಯುಲರ್ ಕ್ರೈಮ್ ಥ್ರಿಲ್ಲರ್ ಅಲ್ಲ, ಆದರೆ ಹೊಸ ಕಾನ್ಸೆಪ್ಟ್, ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತು ಕೊನೆಯ ಟ್ವಿಸ್ಟ್ನಿಂದ ಕೊನೆಯವರೆಗೂ ಕ್ಯೂರಿಯಾಸಿಟಿ ಉಳಿಸಿಕೊಳ್ಳುವ ಮೂವಿ. ಈ ಮೂವಿ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 8ನಲ್ಲಿರುವ ಮೂವಿ V1 ಮರ್ಡರ್ ಕೇಸ್. ಇದು ಒಂದು ಇನ್ವೆಸ್ಟಿಗೇಷನ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್. ಸ್ಟೋರಿ ಶುರುವಾಗೋದು ನರ್ಮದಾ ಎನ್ನುವ ಯುವತಿಯ ಮರ್ಡರ್ನಿಂದ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಜವಾಬ್ದಾರಿ ಡಾರ್ಕ್ಗೆ ಭಯಪಡುವ ಫೋರೆನ್ಸಿಕ್ ಆಫೀಸರ್ ಅಗ್ನಿ ಮತ್ತು ಇನ್ಸ್ಪೆಕ್ಟರ್ ಲೂನಾ ಅವರ ಕೈಗೆ ಬರುತ್ತೆ. ಮೊದಲಿಗೆ ಎಲ್ಲ ಅನುಮಾನ ನರ್ಮದಾಳ ಜತೆ ಇದ್ದ ಇನ್ಬಾ ಮೇಲೆ ಹೋಗುತ್ತೆ. ಆದರೆ ಕೇಸ್ ಮುಂದುವರಿದಂತೆ ಹೊಸ ಸಸ್ಪೆಕ್ಟ್ಸ್, ಹೊಸ ಕ್ಲೂಸ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಸ್ ರಿವೀಲ್ ಆಗ್ತಾ ಹೋಗ್ತವೆ. ಇದರಿಂದ ಕೇಸ್ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ. ಕೊನೆಗೆ ನಿಜವಾದ ಅಪರಾಧಿ ಯಾರು, ಈ ಮರ್ಡರ್ನ ಹಿಂದೆ ಇರುವ ನಿಜವಾದ ಕಾರಣ ಏನು ಅನ್ನೋದನ್ನು ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ರಿವೀಲ್ ಮಾಡುತ್ತೆ. ನನ್ನ ಅಭಿಪ್ರಾಯದಲ್ಲಿ ಇನ್ವೆಸ್ಟಿಗೇಷನ್ ಸೀನ್ಸ್, ಫೋರೆನ್ಸಿಕ್ ಡೀಟೇಲ್ಸ್ ಮತ್ತು ಲಾಸ್ಟ್ ಟ್ವಿಸ್ಟ್ ಈ ಮೂವಿಯ ಹೈಲೈಟ್. ಸ್ಲೋ ಬರ್ನ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಇಷ್ಟಪಡುವವರಿಗೆ ಇದು ಒಳ್ಳೆಯ ವಾಚ್. ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಫ್ರೀ ಆಗಿ ನೋಡಲು ಲಭ್ಯವಿದೆ. ನಮ್ಮ ಲಿಸ್ಟ್ನ ನಂಬರ್ 7ನಲ್ಲಿರುವ ಮೂವಿ ಗುಣ 369. ಇದು ಟ್ರೂ ಇನ್ಸಿಡೆಂಟ್ಸ್ನಿಂದ ಇನ್ಸ್ಪೈರ್ ಆದ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್. ಸ್ಟೋರಿ ಶುರುವಾಗೋದು ಗುಣ ಎನ್ನುವ ಸಾಮಾನ್ಯ ಯುವಕನಿಂದ. ಜಗಳಗಳನ್ನು ತಪ್ಪಿಸಿ ಶಾಂತಿಯಿಂದ ಬದುಕಬೇಕು ಅನ್ನೋದು ಅವನ ಆಸೆ. ಆದರೆ ಒಂದು ಘಟನೆ ಅವನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಮಾಡದೇ ಇರುವ ಒಂದು ಮರ್ಡರ್ ಕೇಸ್ನಲ್ಲಿ ಗುಣನನ್ನೇ ಸಿಕ್ಕಿಸಿ ಜೈಲಿಗೆ ಕಳುಹಿಸಲಾಗುತ್ತೆ. ಜೈಲಿನಲ್ಲಿದ್ದಾಗ ತನ್ನನ್ನು ಯಾಕೆ ಫ್ರೇಮ್ ಮಾಡಿದರು, ತನ್ನ ಜೀವನ ಹಾಳಾಗಲು ನಿಜವಾದ ಕಾರಣ ಯಾರು ಅನ್ನೋ ಸತ್ಯ ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಗುಣ ಆ ಕ್ರಿಮಿನಲ್ಸ್ ವಿರುದ್ಧ ಹೇಗೆ ನಿಲ್ತಾನೆ, ಅವರಿಗೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡುತ್ತಾನೆ, ಕೊನೆಯಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದು ಈ ಮೂವಿಯ ಮುಖ್ಯ ಕಥೆ. ನನ್ನ ಅಭಿಪ್ರಾಯದಲ್ಲಿ ಇದು ರೆಗ್ಯುಲರ್ ರಿವೆಂಜ್ ಮೂವಿ ಅನ್ನಿಸಿದರೂ ಸಸ್ಪೆನ್ಸ್, ಎಮೋಷನ್ಸ್ ಮತ್ತು ಸೋಷಿಯಲ್ ಮೆಸೇಜನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿರುವ ಸಿನಿಮಾ. ಫಾಸ್ಟ್ ಪೇಸ್ ಆಕ್ಷನ್ ಥ್ರಿಲ್ಲರ್ಸ್ ಇಷ್ಟಪಡುವವರಿಗೆ ಖಂಡಿತ ಇಷ್ಟ ಆಗುತ್ತೆ. ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಕನ್ನಡ ಡಬ್ನಲ್ಲಿ ಫ್ರೀ ಆಗಿ ನೋಡಲು ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 6ರಲ್ಲಿ ಇರುವ ಮೂವಿ ಪೇಟ್ರಿಯಾಟ್. ಇದು ಒಂದು ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಸ್ಪೈ ಥ್ರಿಲ್ಲರ್.
ಸ್ಟೋರಿ ಶುರುವಾಗೋದು ಡ್ಯಾನಿಯಲ್ ಜೇಮ್ಸ್ ಎನ್ನುವ ಮಾಜಿ ಸೈನಿಕ ಮತ್ತು ಸೈಬರ್ ಫೊರೆನ್ಸಿಕ್ ಎಕ್ಸ್ಪರ್ಟ್ನಿಂದ. ಒಂದು ದಿನ ದೇಶದ ಲಕ್ಷಾಂತರ ಜನರ ಖಾಸಗಿ ಮಾಹಿತಿಯನ್ನು ಕಾನೂನುಬಾಹಿರವಾಗಿ ಕಣ್ಗಾವಲು ಮಾಡುತ್ತಿರುವ ದೊಡ್ಡ ಡಿಜಿಟಲ್ ಸರ್ವಿಲೆನ್ಸ್ ನೆಟ್ವರ್ಕ್ ಬಗ್ಗೆ ಅವನಿಗೆ ತಿಳಿಯುತ್ತೆ. ಈ ಸತ್ಯವನ್ನು ಹೊರಗೆ ತರಲು ಪ್ರಯತ್ನಿಸಿದ ತಕ್ಷಣ ಡ್ಯಾನಿಯಲ್ನ ಜೀವಕ್ಕೂ ಅಪಾಯ ಶುರುವಾಗುತ್ತೆ. ಅಲ್ಲಿಂದ ಅವನು ತನ್ನ ಸ್ನೇಹಿತ ಕರ್ನಲ್ ರಹೀಂ ಜೊತೆ ಸೇರಿ ಈ ಸಂಚಿನ ಹಿಂದೆ ಇರುವ ಪ್ರಭಾವಿ ವ್ಯಕ್ತಿಗಳನ್ನು ಬಯಲಿಗೆಳೆಯಲು ಒಂದು ಡೇಂಜರಸ್ ಮಿಷನ್ ಆರಂಭಿಸುತ್ತಾನೆ. ಈ ಮಿಷನ್ ಸಕ್ಸಸ್ ಆಗುತ್ತಾ ದೇಶವನ್ನೇ ಬೆಚ್ಚಿಬೀಳಿಸುವ ಈ ಸಂಚಿನ ಹಿಂದೆ ನಿಜವಾಗಿಯೂ ಯಾರಿದ್ದಾರೆ ಅನ್ನೋದು ಈ ಮೂವಿಯ ಮುಖ್ಯ ಕತೆ. ನನ್ನ ಅಭಿಪ್ರಾಯದಲ್ಲಿ ಸೈಬರ್ ಕ್ರೈಮ್, ಸ್ಪೈ ಆಪರೇಷನ್ಸ್ ಮತ್ತು ಪೊಲಿಟಿಕಲ್ ಕಾನ್ಸ್ಪಿರಸಿ ಇಷ್ಟಪಡುವವರಿಗೆ ಈ ಮೂವಿ ತುಂಬ ಇಂಟ್ರೆಸ್ಟಿಂಗ್. ದೊಡ್ಡ ಸ್ಟಾರ್ಸ್ ಜೊತೆಗೆ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಕೂಡ ಈ ಮೂವಿಯ ಪ್ಲಸ್ ಪಾಯಿಂಟ್. ಈ ಮೂವಿ ಈಗ ZEE5ನಲ್ಲಿ ಸ್ಟ್ರೀಮಿಂಗಿಗೆ ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 5ಅಲ್ಲಿರುವ ಮೂವಿ ಭರತನಾಟ್ಯಂ. ಇದು ಕಾಮಿಡಿ, ಫ್ಯಾಮಿಲಿ ಡ್ರಾಮಾ ಮತ್ತು ಸೀಕ್ರೆಟ್ ಸುತ್ತ ಸಾಗುವ ಡಿಫ್ರೆಂಟ್ ಎಂಟರ್ಟೈನರ್. ಒಂದು ಗೌರವದಿಂದ ಬದುಕ್ತಿರುವ ಕುಟುಂಬದಲ್ಲಿ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆದರೆ ಮನೆಯ ಹಿರಿಯರು ಹಲವು ವರ್ಷಗಳಿಂದ ಮುಚ್ಚಿಟ್ಟಿದ್ದ ಒಂದು ಸತ್ಯವನ್ನು ಹೇಳಿದ ಕ್ಷಣದಿಂದ ಮನೆಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಶುರುವಾಗುತ್ತೆ. ಈ ವಿಷಯ ಹೊರಗಿನವರಿಗೆ ಗೊತ್ತಾಗದಂತೆ ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತಾರೆ. ಆದರೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಹೊಸ ಸಮಸ್ಯೆಗಳು ಎದುರಾಗ್ತವೆ. ಆ ಸೀಕ್ರೆಟ್ ಮರೆಮಾಚುವ ಪ್ರಯತ್ನವೇ ಸಾಕಷ್ಟು ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಕ್ಷಣಗಳನ್ನು ಕ್ರಿಯೇಟ್ ಮಾಡುತ್ತೆ. ಮುಂದೆ ಈ ಕುಟುಂಬ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತೆ, ಆ ಸತ್ಯ ಹೊರಗೆ ಬರುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಸಿನಿಮಾ ತುಂಬ ನ್ಯಾಚುರಲ್ ಆಗಿ ತೋರಿಸುತ್ತೆ. ನನ್ನ ಅಭಿಪ್ರಾಯದಲ್ಲಿ ಈ ಸಿನಿಮಾ ದೊಡ್ಡ ಟ್ವಿಸ್ಟ್ಸ್ಗಿಂತ ಅದರ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್, ಲೈಟ್ ಹ್ಯೂಮರ್ ಮತ್ತು ಫ್ಯಾಮಿಲಿ ಎಮೋಷನ್ಸ್ನಿಂದ ಗಮನ ಸೆಳೆಯುತ್ತೆ. ಆರಂಭದಿಂದ ಕೊನೆಯವರೆಗೂ ಸ್ಮೂತ್ ಆಗಿ ನೋಡುವಂತಹ ಸಿನಿಮಾ ಇದು. ಈ ಮೂವಿ ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 4 ಸ್ಥಾನದಲ್ಲಿರೋ ಸಿನಿಮಾ ಕರಕ್ಕಂ. ಹಾರರ್ಗೆ ಕಾಮಿಡಿ ಮತ್ತು ಮ್ಯೂಸಿಕಲ್ ಟಚ್ ಕೊಟ್ಟಿರೋ ಈ ಸಿನಿಮಾ ವಿಭಿನ್ನ ಅನುಭವ ನೀಡುತ್ತೆ. ಕಥೆ ಇಬ್ರು ಸ್ನೇಹಿತರ ಸುತ್ತ ನಡೆಯುತ್ತೆ. ಹೊಸ ವರ್ಷದ ರಾತ್ರಿ ಅವರು ಮಾಡಿದ ಒಂದು ನಿರ್ಲಕ್ಷ್ಯದ ಕೆಲಸದಿಂದ ಹಲವು ವರ್ಷಗಳಿಂದ ಸಮಾಧಿಯಲ್ಲಿದ್ದ 5 ಆತ್ಮಗಳು ಹೊರಗೆ ಬರುತ್ತವೆ. ಅಲ್ಲಿಂದ ಅವರ ನೆಮ್ಮದಿಯ ಜೀವನ ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಆ ಆತ್ಮಗಳು ಯಾಕೆ ಅವರನ್ನು ಕಾಡ್ತಿವೆ, ಈ ವಿಚಿತ್ರ ಪರಿಸ್ಥಿತಿಯಿಂದ ಹೊರಬರಲು ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಸಿನಿಮಾ ಹಂತ ಹಂತವಾಗಿ ತೆರೆದಿಡುತ್ತೆ. ಮಧ್ಯೆ ಬರುವ ಫನ್ನಿ ಮೊಮೆಂಟ್ಸ್, ಹಾರರ್ ಎಲಿಮೆಂಟ್ಸ್ ಮತ್ತು ಕೆಲವು ಅನಿರೀಕ್ಷಿತ ಬೆಳವಣಿಗೆಗಳು ಕಥೆಯನ್ನು ಆಸಕ್ತಿದಾಯಕವಾಗಿ ಮುಂದುವರಿಸ್ತವೆ. ನನ್ನ ಪ್ರಕಾರ ಹೊಸ ರೀತಿಯ ಹಾರರ್ ಕಾಮಿಡಿ ಸಿನಿಮಾಗಳನ್ನು ಇಷ್ಟಪಡುವವರು ಇದನ್ನೊಮ್ಮೆ ಟ್ರೈ ಮಾಡಬಹುದು. ಗಂಭೀರ ಹಾರರ್ಗಿಂತ ಲೈಟ್ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರೋ ಸಿನಿಮಾ ಇದು. ಈ ಸಿನಿಮಾ ಈಗ ಸೋನಿ ಲಿವ್ನಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯ ಇದೆ. ನಮ್ಮ ಲಿಸ್ಟಿನ ನಂಬರ್ 3ಯಲ್ಲಿರುವ ಸಿನಿಮಾ ಡಾಮಿನಿಕ್ ಆ್ಯಂಡ್ ದ ಲೇಡೀಸ್ ಪರ್ಸ್. ಇದು ಮಿಸ್ಟ್ರಿ, ಇನ್ವೆಸ್ಟಿಗೇಷನ್ ಮತ್ತು ಲೈಟ್ ಕಾಮಿಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿರುವ ಥ್ರಿಲ್ಲರ್. ಕೆಲಸವಿಲ್ಲದೆ ಕಷ್ಟದಲ್ಲಿರುವ ಮಾಜಿ ಪೊಲೀಸ್ ಆಫೀಸರ್ ಡಾಮಿನಿಕ್ಗೆ ಒಂದು ಕಳೆದು ಹೋದ ಲೇಡೀಸ್ ಪರ್ಸ್ನ ಓನರನ್ನ ಹುಡುಕುವ ಸಣ್ಣ ಕೆಲಸ ಸಿಗುತ್ತೆ. ಆದರೆ ಆ ಪರ್ಸ್ನ ಸುಳಿವು ಹಿಡಿದು ಹೋಗ್ತಾ ಅವನು ಯಾರೂ ಊಹಿಸದ ದೊಡ್ಡ ರಹಸ್ಯದೊಳಗೆ ಸಿಲುಕಿಕೊಳ್ತಾನೆ. ಒಬ್ಬ ಮಹಿಳೆಯ ನಾಪತ್ತೆ, ಅನುಮಾನಾಸ್ಪದ ವ್ಯಕ್ತಿಗಳು, ಕೊಲೆ ಮತ್ತು ಹಲವು ಗೊಂದಲಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತವೆ. ಪ್ರತಿ ಹೊಸ ಕ್ಲೂ ಕೂಡ ಕೇಸನ್ನು ಇನ್ನಷ್ಟು ಕುತೂಹಲಕರವಾಗಿಸುತ್ತೆ. ಕೊನೆಗೆ ಈ ಪರ್ಸ್ ಯಾರದ್ದು, ಕಾಣೆಯಾಗಿರುವವರ ಜೊತೆ ಇದಕ್ಕೆ ಏನು ಸಂಬಂಧ, ಇದರ ಹಿಂದೆ ಇರುವ ನಿಜವಾದ ವ್ಯಕ್ತಿ ಯಾರು ಅನ್ನೋದನ್ನು ಸಿನಿಮಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೆರೆದಿಡುತ್ತೆ. ನನ್ನ ಪ್ರಕಾರ ಸಸ್ಪೆನ್ಸ್ ಜೊತೆಗೆ ಲೈಟ್ ಹ್ಯೂಮರ್ ಕೂಡ ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆ. ಮೊದಲಿನಿಂದ ಕೊನೆಯವರೆಗೂ ಕ್ಯೂರಿಯಾಸಿಟಿ ಉಳಿಸಿಕೊಳ್ಳುವ ಇನ್ವೆಸ್ಟಿಗೇಷನ್ ಸಿನಿಮಾ ಇದು. ಈ ಸಿನಿಮಾ ಈಗ ZEE5ನಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 2ನಲ್ಲಿರೋ ಮೂವಿ ಮೃತ್ಯುಂಜಯ್. ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಮತ್ತು ಸಸ್ಪೆನ್ಸ್ ಇಷ್ಟಪಡೋರಿಗೆ ಪರ್ಫೆಕ್ಟ್ ಚಾಯ್ಸ್. ಸ್ಟೋರಿ ಶುರುವಾಗೋದು ಜೈ ಅನ್ನೋ ಒಬ್ಬ ನ್ಯೂಸ್ ಪೇಪರ್ ಎಂಪ್ಲಾಯಿಯಿಂದ. ಅವನ್ ಡ್ರೀಮ್ ದೊಡ್ಡ ಕ್ರೈಮ್ ಜರ್ನಲಿಸ್ಟ್ ಆಗೋದು. ಒಂದಿನ ಎಲ್ರೂ ಆಕ್ಸಿಡೆಂಟ್ ಅಂತ ನಂಬಿರೋ ಒಂದು ಡೆತ್ ಬಗ್ಗೆ ಅವನಿಗೆ ಡೌಟ್ ಶುರುವಾಗುತ್ತೆ. ಆ ಡೌಟ್ನ ಹಿಂದೆ ಹೋಗ್ತಾ ಹೋದಂತೆ ಒಂದೊಂದೇ ಹಿಡನ್ ಸೀಕ್ರೆಟ್ಸ್ ಹೊರಬರಲು ಶುರುವಾಗ್ತವೆ. ಇದೇ ವೇಳೆ ACP ಸೀತಾ ಕೂಡ ಇದೇ ರೀತಿಯ ಕೇಸ್ಗಳ ತನಿಖೆ ಮಾಡ್ತಿರ್ತಾಳೆ. ನಂತರ ಇಬ್ಬರು ಸೇರಿ ಪ್ರತಿಯೊಂದು ಕ್ಲೂವನ್ನು ಫಾಲೋ ಮಾಡ್ತಾ ನಿಜವಾದ ಕಿಲ್ಲರ್ನ ಹತ್ತಿರ ತಲುಪಲು ಪ್ರಯತ್ನ ಮಾಡ್ತಾರೆ. ಈ ಎಲ್ಲ ಡೆತ್ಸ್ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಯಾರು? ಇದು ನಿಜವಾಗಿಯೂ ಆಕ್ಸಿಡೆಂಟಾ ಅಥವಾ ಪ್ಲ್ಯಾಂಡ್ ಮರ್ಡರ್ಸಾ ಅನ್ನೋ ಪ್ರಶ್ನೆಗಳಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಉತ್ತರ ಸಿಗುತ್ತೆ. ನನ್ನ ಪ್ರಕಾರ ಫಾಸ್ಟ್ ಸ್ಕ್ರೀನ್ ಪ್ಲೇ, ಇಂಟ್ರೆಸ್ಟಿಂಗ್ ಇನ್ವೆಸ್ಟಿಗೇಷನ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ ಈ ಮೂವಿಯ ದೊಡ್ಡ ಹೈಲೈಟ್.
ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡುವ ಒಳ್ಳೆಯ ಥ್ರಿಲ್ಲರ್ ಇದು. ಈ ಮೂವಿ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ಗೆ ಲಭ್ಯ ಇದೆ. ನಮ್ಮ ಲಿಸ್ಟ್ನ ನಂಬರ್ 1ನಲ್ಲಿ ಇರೋ ಮೂವಿ ಬ್ಲಾಸ್ಟ್. ಆಕ್ಷನ್ ಜೊತೆಗೆ ಸಸ್ಪೆನ್ಸ್ ಕೂಡ ಬೇಕು ಅನ್ನೋರಿಗೆ ಇದು ಒಳ್ಳೆಯ ಪಿಕ್. ರಾಜಾರಾಮ್ ಒಬ್ಬ ಕರಾಟೆ ಟ್ರೈನರ್. ತಮ್ಮ ಹೆಂಡತಿ ಮತ್ತು ಮಗಳ ಜೊತೆ ನೆಮ್ಮದಿಯಾಗಿ ಜೀವನ ನಡೆಸುತ್ತಿರುತ್ತಾರೆ. ಆದರೆ ಒಂದು ದಿನ ಪ್ರಭಾವಿ ಕಂಪನಿಯ ಕೆಲವರು ಅವರ ಕುಟುಂಬವನ್ನೇ ಟಾರ್ಗೆಟ್ ಮಾಡುತ್ತಾರೆ. ಮೊದಲಿಗೆ ಇದಕ್ಕೆ ಕಾರಣ ಏನು ಅಂತ ಯಾರಿಗೂ ಅರ್ಥವಾಗೋದಿಲ್ಲ. ಆದರೆ ನಿಧಾನವಾಗಿ ಒಂದೊಂದೇ ವಿಷಯ ಗೊತ್ತಾಗುತ್ತಾ ಹೋದಂತೆ ಇದರ ಹಿಂದೆ ದೊಡ್ಡ ಸ್ಕ್ಯಾಮ್ ಅಡಗಿದೆ ಅನ್ನೋದು ಬೆಳಕಿಗೆ ಬರುತ್ತೆ. ತಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಈ ಸತ್ಯವನ್ನು ಹೊರಗೆ ತರಲು ರಾಜಾರಾಮ್ ಯಾವ ರೀತಿ ಹೋರಾಡುತ್ತಾರೆ, ಅವರ ಎದುರು ಇರುವವರನ್ನು ಹೇಗೆ ಎದುರಿಸುತ್ತಾರೆ ಅನ್ನೋದೇ ಈ ಸಿನಿಮಾದ ಮುಖ್ಯ ಕತೆ. ನನ್ನ ಪ್ರಕಾರ ಈ ಸಿನಿಮಾದ ಆಕ್ಷನ್ ಸೀನ್ಸ್, ಫ್ಯಾಮಿಲಿ ಬಾಂಡಿಂಗ್ ಮತ್ತು ಎಂಗೇಜಿಂಗ್ ಕಥೆ ಕೊನೆಯವರೆಗೂ ಇಂಟ್ರೆಸ್ಟ್ ಕಾಪಾಡುತ್ತೆ. ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿರದೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಮೂವಿಯನ್ನು ಮಾಡಿದ್ದಾರೆ. ಈ ಮೂವಿ ಈಗ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗಿಗೆ ಲಭ್ಯವಿದೆ.